ಈಗ ಹಲಸಿನ ಹಣ್ಣು ಬೇಕಾದಷ್ಟು ಸಿಗ್ತದೆ ನಮಗೆ. ಒಳ್ಳೆ ಮಳೆ ಬರ್ತಾ ಉಂಟು ಹೊರಗೆ. ಹಾಗೆ ಹಲಸಿನ ಹಣ್ಣು ಇತ್ತು ಮನೆಯಲ್ಲಿ. ಹಾಗೆ ಒಂದು ಅಪ್ಪ ಮಾಡಿ ತೋರಿಸುವ ನಿಮಗೆ ಅಂತ ಮಾಡ್ತಾ ಇದ್ದೇನೆ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. 1 ಕಪ್ಪಿನಷ್ಟು ನಾನಿಲ್ಲಿ ಬೆಲ್ಲ ತೆಗೆದುಕೊಂಡಿದ್ದೇನೆ. ಇದಕ್ಕೆ ಒಂದು 4 ಚಮಚದಷ್ಟು ನೀರು ಹಾಕಿದ್ದೇನೆ. ಯಾಕಂದರೆ ಹಲಸಿನ ಹಣ್ಣು ನೀರಾಗಿರ್ತದೆ, ಮಿಕ್ಸಿಗೆ ಹಾಕಿದ ನಂತರ ಅದುವೇ ನೀರು ಬಿಡ್ತದೆ. ಹಾಗಾಗಿ ಸ್ವಲ್ಪ ನೀರು ಹಾಕಿದರೆ ಸಾಕು ಬೆಲ್ಲಕ್ಕೆ. ಇದರಲ್ಲೊಂದು 2 ಹಿಡಿಯಷ್ಟು ಹಲಸಿನ ಹಣ್ಣಿದೆ, ಅಂದರೆ ಒಂದು 10-12 ಹಲಸಿನ ಹಣ್ಣು. ಇದನ್ನು ನೋಡಿ ನಾನೀಗ ಮಿಕ್ಸಿಯಲ್ಲಿ ನೀರು ಹಾಕದೆ ಪೇಸ್ಟ್ ಮಾಡಿ ತರ್ತೇನೆ. ಇದು ನೋಡಿ ಬೆಲ್ಲ ನೀರಾಗಿ ನೋಡಿ ಇಷ್ಟ ಆಯಿತು ನೋಡಿ. ಬೆಲ್ಲ ಕರಗಿದರೆ ಸಾಕು. ಇದೀಗ ನುಣ್ಣಗಾಗಿದೆ. ಇದೊಂದು ನಾನು ಪಾತ್ರೆಗೆ ಇದನ್ನು ಹಾಕ್ತಾಯಿದ್ದೇನೆ. ಇದರ ಜೊತೆ ನಾನು ಇದಕ್ಕೆ ನಾವು ಬೆಲ್ಲ ನೀರು ಮಾಡಿಟ್ಟಿದ್ದೇವೆಲ್ಲ ಅದನ್ನು ಸಹ ಸ್ವಲ್ಪ ತಣ್ಣಗಾಗ್ತಾ ಬರ್ತಾ ಇದೆ ಅನ್ನುವಾಗ ಅದನ್ನು ಸಹ ಸೋಸಿ ಹಾಕ್ತೇನೆ. ಕೆಲವು ಸಲ ಕಸಕಡ್ಡಿ ಏನಾದರೂ ಇರ್ತದೆ, ಅದಕ್ಕೋಸ್ಕರ ಸೋಸುವುದು. ಇಲ್ಲಾಂದರೆ ನಾವು ಹಲಸಿನ ಹಣ್ಣಿನ ಜೊತೆಯೇ ಮಿಕ್ಸಿಗೆ ಹಾಕ್ಬೋದು. ಒಂದು 5-6 ಏಲಕ್ಕಿ ಇದನ್ನು ಜಜ್ಜಿ ಪುಡಿ ಮಾಡಿ ನೋಡಿ ಇದಕ್ಕೆ ಹಾಕ್ತೇನೆ. ಇದನ್ನು ಸಹ ಇದನ್ನೊಂದು ಸಲ ಬೆಲ್ಲ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. 1 ಟೇಬಲ್ ಸ್ಪೂನ್ನಷ್ಟು ನಾನಿಲ್ಲಿ ತುಪ್ಪ ಹಾಕ್ತೇನೆ. ನೆಯ್ಯಪ್ಪ ಅಂದರೆ ತುಪ್ಪ ಹಾಕಿದರೆ ಭಾರಿ ಪರಿಮಳ ಮತ್ತು ಟೇಸ್ಟ್ ಸಹ ಒಳ್ಳೆ ಟೇಸ್ಟ್ ಆಗಿದೆ. ಖಂಡಿತ ನಿಮ್ಮ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಇದು ನೋಡಿ ಅರ್ಧ ಕಪ್ಪಿನಷ್ಟು ಅಕ್ಕಿ ಹಿಟ್ಟು, ಅರ್ಧ ಕಪ್ಪು ಸಾಕಾಗ್ತದೆ. ಇದಕ್ಕೆ 1 ಕಪ್ಪಿನಷ್ಟು ಮೈದಾ ಹಿಟ್ಟು. ಮೈದಾ ಬೇಡ ಅನ್ನುವವರು 1 ಕಪ್ಪು ಗೋಧಿ ಹಿಟ್ಟು ಸಹ ಹಾಕ್ಕೊಳ್ಬಹುದು. ಅಪರೂಪಕ್ಕೊಂದು ಸಲ ತಿನ್ನುವ ಹಾಗಿದ್ದರೆ ಉಪಯೋಗಿಸ್ಬೋದು. ನಾವು ಸಹ ಬೇರೇನು ಹೆಚ್ಚು ಮಾಡೋದಿಲ್ಲ ಮೈದಾದಲ್ಲಿ. ಈ ರೀತಿ ಅಪರೂಪಕ್ಕೆ ಏನಾದರೂ ಮಾಡೋದಿದ್ದರೆ ಮಾಡ್ತೇವೆ. ಹಲಸಿನ ಹಣ್ಣು ಚೆನ್ನಾಗಿದ್ದರೆ ಅಂತೂ ಬೆಲ್ಲ ಕಡಿಮೆ ಹಾಕಿದರೂ ನಡೀತದೆ, ಅಷ್ಟು ಚೆನ್ನಾಗಿರ್ತದೆ. ಇದು ನೋಡಿ, ಇದು ಸ್ವಲ್ಪ ದಪ್ಪ ಉಂಟು. ಇದಕ್ಕೆ ನಾನೀಗ ಸ್ವಲ್ಪ ನೀರು ಹಾಕ್ತೇನೆ. ಜಾಸ್ತಿ ದಪ್ಪ ಇದ್ದರೆ ಸಹ ಅದು ಚಪ್ಪಟೆಯಾಗಿ ಮಾಡಲಿಕ್ಕೆ ಆಗೋದಿಲ್ಲ ನನಗೆ. ಒಳ್ಳೆ ಕೈಯಪ್ಪದಷ್ಟು ಹಿಟ್ಟು ಇಟ್ಟರೆ ಸಾಕು. ಒಂದು ಚಿಟಿಕೆಯಷ್ಟು ಬೇಕಿಂಗ್ ಸೋಡಾ, ಜಾಸ್ತಿ ಹಾಕ್ಕೊಳ್ಬೇಕಂತೇನಿಲ್ಲ. ಇದನ್ನು ನೋಡಿ ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೇನೆ. ಇದನ್ನು ಮಿಕ್ಸ್ ಮಾಡಿ ಒಂದು 10 ನಿಮಿಷ ಹಾಗೆ ಇಡುವ. ನಂತರ ಇಲ್ಲಿ ನೋಡಿ ನಾನೀಗ ಎಣ್ಣೆ ಕಾಯಲಿಕ್ಕೆ ಇಡ್ತಾ ಇದ್ದೇನೆ. ಲೋ ಟು ಮೀಡಿಯಮ್ ಹೀಟಲ್ಲಿ ಈಗ ನಾವು ಅಪ್ಪವನ್ನು ಬೇಯಿಸಬೇಕು. ಒಂದು 4 ಟೇಬಲ್ ಸ್ಪೂನ್ನಷ್ಟು ಫ್ರೆಶ್ ತೆಂಗಿನ ತುರಿ ಹಾಕಿದರೆ ತಿನ್ನುವಾಗ ನಡುವೆ ಸಿಗ್ತದೆ ನೋಡಿ, ಒಳ್ಳೆ ಟೇಸ್ಟ್ ಆಗ್ತದೆ. ತುಂಬ ರುಚಿಯಾಗಿ ಬಂದಿದೆ. ಇದು ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಈಗ ನೋಡಿ ಎಣ್ಣೆ ಕಾದಿದೆ ಚೆನ್ನಾಗಿ. ಇದಕ್ಕೆ ನಾನು ಈ ರೀತಿ ಒಂದು 3 ಹಾಕ್ತಾ ಇದ್ದೇನೆ. ಜಾಸ್ತಿ ಎಣ್ಣೆ ಬೇಕಿದ್ದರೆ ಹಾಕ್ಕೊಳ್ಬಹುದು. ನಾನು ಸ್ವಲ್ಪನೇ ಹಾಕಿ ಮಾಡೋದು ಯಾವಾಗಲೂ. ಇದು ಕಬ್ಬಿಣದ ಬಾಣಲೆ. ಈ ರೀತಿ ಸ್ವಲ್ಪ ಮೇಲ್ಗಡೆ ಎಣ್ಣೆಯನ್ನು ಹಾಕಿದರೆ ದಪ್ಪಗೆ ಗುಂಡಾಗ್ತದೆ. ಒಂದು ಸೈಡ್ ಚೆನ್ನಾಗಿ ಬೆಂದ ನಂತರವೇ ಇದನ್ನು ತಿರುಗಿಸಿ ಹಾಕಬೇಕು. ಆಗ ಒಂದೇ ರೀತಿ ಬೇಯ್ತದೆ. ಇಲ್ಲಾಂದರೆ ಬೇಯದೆ ನಾವು ತಿರುಗಿಸಿ ಹಾಕಿದರೆ ಅಷ್ಟು ಚೆನ್ನಾಗಿ ಬೇಯ್ದು ಸಹ ಎಲ್ಲ ಎಣ್ಣೆ ಸಹ ತುಂಬ ಎಳ್ಕೊಳ್ತದೆ. ಈಗ ನೋಡಿ ಅಪ್ಪ ರೆಡಿಯಾಗಿದೆ. ಸ್ವಲ್ಪ ನಾವು ಈ ರೀತಿ ಪ್ರೆಸ್ ಮಾಡಿ ಚಪ್ಪಟೆ ಮಾಡಿ ಇದನ್ನು ಎಣ್ಣೆ ಎಲ್ಲ ಹೋಗುವ ಹಾಗೆ ಮಾಡಿ ನಂತರ ಪ್ಲೇಟಿಗೆ ತೆಗಿಬೇಕು. ನೋಡಿ ರೆಡಿ ಆಯಿತು ಒಂದು 3. ಈಗ ಇನ್ನೊಂದು 3 ಹಾಕ್ತಾ ಇದ್ದೇನೆ. ಅದನ್ನು ಸಹ ನಿಮಗೆ ತೋರಿಸ್ತೇನೆ. ಇದನ್ನು ನಂತರ ಪ್ರೆಸ್ ಮಾಡಿ ಸ್ವಲ್ಪ ಚಪ್ಪಟೆ ಮಾಡಿದರೆ ತಿನ್ನಲಿಕ್ಕಂತೂ ಮಾಲ್ಪುರಿ ಥರ, ಮಾಲ್ಪುರಿ ಮತ್ತು ಹಲಸಿನ ಹಣ್ಣಿನ ಹೋಳಿಗೆ ಇದೆ ನೋಡಿ, ಅದೇ ಟೇಸ್ಟ್ ಬರ್ತದೆ. ತುಂಬ ರುಚಿಯಾಗಿ ಬಂತು. ಎಲ್ಲರೂ ಇಷ್ಟಪಟ್ಟು ತಿಂದರು. ಹಾಗೆ ನನಗೆ ಸಹ ಖುಷಿಯಾಯಿತು. ನೀವು ಸಹ ಒಮ್ಮೆ ಟ್ರೈ ಮಾಡಿ. ಇದೇ ರೀತಿ ನೋಡಿ ಮೇಲೆ ಸ್ವಲ್ಪ ಎಣ್ಣೆ ಹಾಕಿದರೆ ಗುಂಡು ಗುಂಡುಗಾಗ್ತದೆ. ಇದು ಚೆನ್ನಾಗಿ ಬೆಂದ ನಂತರ ನಾನು ಇದನ್ನೇ ತಿರುಗಿಸಿ ಹಾಕ್ತಾ ಇದ್ದೇನೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಹಲಸಿನ ಹಣ್ಣಿನ ಅಪ್ಪ ಅಥವಾ ನೆಯ್ಯಿ ಅಪ್ಪ ಅಂತ ಹೇಳಬಹುದು. ನೀವು ಖಂಡಿತ ಲೈಕ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.